Welcome back to our channel. Rakesh and Co is me, his wife. ಇವತ್ತು ವಾಕ್ ಮಾಡಬೇಕು ಅಂತ ಮಗುನ್ ಕರ್ಕೊಂಡು ಹೋಗ್ಬೇಕು, ಎಸ್ಪೆಷಲಿ ವಾಕಿಂಗ್ಗೆ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ. ಆದ್ರಿಂದ ಅವಳು ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು. ಅದಕ್ಕೆ ಲಾಲ್ಬಾಗ್ ಕೂಡ ಹೋಗ್ಲಿಲ್ಲ ನಾವು. ಮನೆ ಹತ್ರನೇ ಪ್ಯಾರಲಲ್ ರೋಡ್ಸ್ ಹತ್ರ ವಾಕ್ ಮಾಡೋಣ. ಅದೇ ಒಂದು 30 ಮಿನಿಟ್ಸ್ ಆಗುತ್ತೆ ನಮ್ಗೆ. 8 ರೋಡ್ಸ್ ಪ್ಯಾರಲಲ್ ಆಗಿ ವಾಕ್ ಮಾಡ್ಕೊಂಡ್ ಬಂದ್ರೆ 30 ಮಿನಿಟ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಈ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೆ ಬ್ರಷ್ ಮಾಡಿಸಿ ನೀಟಾಗೆಲ್ಲ ರೆಡಿ ಮಾಡಿ ಅವ್ರ ಜೊತೆ ನಾವು ಆ ಪೇಸ್ ನ ಮ್ಯಾಚ್ ಮಾಡಿ ಹೊರಡೋಷ್ಟರಲ್ಲಿ ತುಂಬಾನೇ ಲೇಟ್ ಆಗುತ್ತೆ. ಬಟ್ ದಟ್ಸ್ ಓಕೆ, ಯಾಕಂದ್ರೆ ಈವನ್ ಶಿ ವಿಲ್ ಗೆಟ್ ಯೂಸ್ ಟು ಇಟ್ ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡ್ತಿದೀವಿ. ವಾಕಿಂಗು ಆಸ್ ಐ ಟೋಲ್ಡ್ ನಮ್ದೇ ಪ್ಯಾರಲಲ್ ರೋಡ್ಸ್ ಅಲ್ಲಿ ಮಾಡ್ತೀವಿ. ರೋಡ್ಸ್ ಎಲ್ಲ ವೈಡ್ ಆಗೇ ಇದೆ, ಸೊ ಏನ್ ಪ್ರಾಬ್ಲಮ್ ಇಲ್ಲ ನಮ್ ರೋಡ್ಸ್ ಅಲ್ಲೆಲ್ಲ. ಸೊ ಯೂಶಲಿ ನಾವು ಲಾಲ್ಬಾಗ್ ಯಾವಾಗ ಹೋಗಕ್ ಆಗಿಲ್ಲ ಅನ್ಸುತ್ತೆ ಅವಾಗ ನಮ್ದೇ ರೋಡ್ಸ್ ಎಲ್ಲ ಆರಾಮಾಗಿ ವಾಕ್ ಮಾಡ್ಕೊಂಡು 30 ಮಿನಿಟ್ಸ್ ಸ್ಟ್ರೆಚ್ ಏನಿದೆ ಅದನ್ನ ಮುಗಿಸ್ಕೋತೀವಿ. ವಾಕ್ ಎಲ್ಲ ಆದ್ಮೇಲೆ ಫ್ಲವರ್ಸ್ ಏನಿಟ್ಟಿದೆ ವಾಸ್ ಅಲ್ಲಿ ಅದು ಒಣಗೋಗಿತ್ತು, ಸೊ ಅದನ್ನ ತರೋಣ ಅಂತ ಫ್ಲವರ್ ಶಾಪ್ಗೆ ಹೋದ್ವಿ. ಇವತ್ತು ಇನ್ನೂ ಲೋಡ್ ಮಾಡ್ತಿದ್ರು, ಅಂದ್ರೆ ಏನಂತಾರೆ, ಆಲ್ರೆಡಿ ಫ್ಲವರ್ಸ್ ನ ತಂದಿದ್ರು, ಅನ್ಲೋಡ್ ಮಾಡ್ತಿದ್ರು ಟ್ರಕ್ ಇಂದ. ಸೊ ಎಲ್ಲ ವೆರೈಟೀಸ್ ಚೆಕ್ ಮಾಡಿ ತಗೊಂಡ್ವಿ. ಒಂದು ಬೊಕ್ಕೆ ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ತಗೊಂಡು ಮನೆಗ್ ಬಂದು ಹಬ್ಬ ರಶ್ಮಿತನ್ ಯಾಕೆ ಕರ್ಕೊಂಡೋದ್ವಿ ಅನ್ನೋ ತರ ಆಯ್ತು. ಸರಿ ಬರೋಸ್ ಟೈಮ್ಗೆ ಅಮ್ಮ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ರು. ಏನ್ ತಿಂಡಿಗೆ ಅಂದ್ರೆ ತರಕಾರಿ ಉಪ್ಪಿಟ್ಟು. ಸರಿ, ತಿಂಡಿ ಆಗಷ್ಟರಲ್ಲಿ ತಂದಿರೋ ಫ್ಲವರ್ಸ್ ನೆಲ್ಲ ನೀಟಾಗಿ ವಾಸಕ್ ಸೆಟಪ್ ಮಾಡ್ಬಿಡೋಣ ಅಂತ ಸರಿ ಫ್ಲವರ್ಸ್ ಎಲ್ಲ ತಗೊಂಡು ನೀಟಾಗಿ ವಾಸಸ್ ಎಲ್ಲ ವಾಶ್ ಮಾಡಿ ಫ್ಲವರ್ಸ್ ಎಲ್ಲ ತಗೊಂಡು ನೀಟಾಗಿ ಅದನ್ನ ಪ್ಲೇಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಯಾಕಂತಂದ್ರೆ ಸಂಡೇ ಟೈಮ್ ವೇಸ್ಟ್ ಮಾಡೋದು ಅಂತಂದ್ರೆ ರಜಾನೆ ವೇಸ್ಟ್ ಮಾಡೋದು ಅನ್ನೋ ತರ. ಸೊ ಸಂಡೇ ಈಚ್ ಅಂಡ್ ಎವ್ರಿ ಹಾಫ್ ಅನ್ ಅವರ್ ಕೌಂಟ್ ಅನ್ನೋ ತರ ವರ್ಕ್ ಮಾಡ್ತಿರ್ತೀನಿ ನಾನು. ಸೊ ಫ್ಲವರ್ಸ್ ನಿಜವಾಗ್ಲೂ ಸ್ವಲ್ಪ ಒಣಗೋಗಿತ್ತು, ಏನಂತ ಇಷ್ಟ ಆಗ್ಲಿಲ್ಲ ನಂಗೆ ಈ ಸತಿ ಫ್ಲವರ್ ಬೊಕ್ಕೆ. ಬಟ್ ತುಂಬಾ ಕಾಸ್ಟ್ಲಿ ಇತ್ತು. ಯಾಕೆ ಅಂದ್ರೆ ಮೇಡಮ್ ಇವಾಗ ಸೀಸನ್ ಅದು ಫ್ಲವರ್ಸ್ ನಮಗ್ ಸಿಗದೆ ಕಷ್ಟ ಇದೆ, ತಗೊಂಡೋಗಿ ಅಂತಂದ್ರು. ಓಕೆ, ಆಮೇಲೆ ಫ್ಲವರ್ಸ್ ಸಿಗಲ್ಲ ಯಾಕೆ ಸುಮ್ನೆ ಅನ್ಬಿಟ್ಟು ಇರೋದನ್ನ ತಗೊಂಡ್ ಬಂದೆ. ಈಗ ನಮ್ ಡ್ಯೂಟಿ ಸ್ಟಾರ್ಟ್ ಆಯ್ತು. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಇರೋ ಎಲ್ಲಾ ಫ್ಲವರ್ಸ್ನು ನೀಟಾಗಿ ಅರೇಂಜ್ ಮಾಡಿ ಅದಾದ್ಮೇಲೆ ಎಲ್ಲ ನೀಟ್ ಫಸ್ಟ್ ಮಾಡಬೇಕು. ಅಂದ್ರೆ ಅಲ್ಲೇ ಡೈನಿಂಗ್ ಟೇಬಲ್ ಆಗ್ಲಿ ಎಲ್ಲ ನೀಟಾಗಿ. ಅದಾದ್ಮೇಲೆ ನಾವು ತಿಂಡಿ ತಿಂದ್ವಿ ಒಟ್ಟಿಗೆ ಸೇರಿ. ಅದು ಏನ್ ತಿಂಡಿ? ಉಪ್ಪಿಟ್ಟು, ವೆಜಿಟೇಬಲ್ ಉಪ್ಪಿಟ್ಟು ತಿಂದಿದ್ದು. ನಮ್ಗೆ ತುಂಬಾ ಫೇವ್ರೇಟು. ಎಲ್ಲ ವೆಜಿಟೇಬಲ್ಸ್ ಇರುತ್ತೆ, ಸೊ ನನ್ನ ಮಗಳಿಗೂ ಫೇವ್ರೇಟು. ಹಂಗಾಗಿ ನಾವು ಡೈನಿಂಗ್ ಟೇಬಲ್ ಕೂತು ತಿಂದು ಅದಾದ್ಮೇಲೆ ಹಾಟ್ ಕಾಫಿ ಮಸ್ಟ್ ಅಂಡ್ ಶುಡ್ ನನಗಿದು. ಇದಿಲ್ಲ ಅಂದ್ರೆ ನಮಗೆ ಆಗಲ್ಲ. ಅದಾದ್ಮೇಲೆ ನಮ್ಮ ಡ್ಯೂಟಿ ಅದೇ. ಡ್ಯೂಟಿ ಅಂದ್ರೆ ಏನು, ಎಲ್ಲ ಪ್ಲಾಂಟ್ಸ್ಗೂ ವಾಟರಿಂಗ್ ಮಾಡೋದು. ಅಂದ್ರೆ ನಾವು ವಾರಕ್ಕೆ 2 ಸತಿ ಕಂಪಲ್ಸರಿ ವಾಟರಿಂಗ್ ಮಾಡ್ತೀನಿ. ಬಟ್ ಸ್ಪ್ರಿಂಕಲ್ ಮಾಡೋದು ಡೈಲಿ ಮಾಡ್ತೀನಿ. ಇದು ಕಂಪಲ್ಸರಿ ನಾನೇ ಮಾಡ್ತೀನಿ. ಸೊ ಇದು ನನಗೆ ಅಭ್ಯಾಸ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಸಾಯಂಕಾಲ. ಸೊ ರೆಗ್ಯುಲರ್ ಆಗಿ ಮಾಡ್ತೀನಿ. ಸೊ ಯಾಕಂದ್ರೆ ದುಡ್ಡು ಕೊಟ್ಟು ತಂದಿರೋದಲ್ಲ, ಹಂಗಾಗಿ ಇಂಡೋರ್ ಪ್ಲಾಂಟ್ಸು ನಮ್ಮ ಅತ್ತೆಯವ್ರಿಗೂ ಇಷ್ಟ, ನನ್ನ ವೈಫಿಗೂ ಇಷ್ಟ, ನನ್ನ ಮಗಳಿಗೂ ಇಷ್ಟ. ಸೊ ಹಂಗಾಗಿ ಡೈಲಿ ಇದೆ ನನ್ನ ರೆಗ್ಯುಲರ್ ಡ್ಯೂಟಿ. ಸೊ ಮಾಡ್ತಾ ಇರ್ತೀನಿ. ಎಲ್ಲ ಆದ್ಮೇಲೆ ನಮ್ದು ಅವತ್ತು ನಾವು ಹೊಸ ಪ್ಲಾಂಟ್ ತಂದಿದ್ವಲ್ಲ, ಅದು ಟಚ್ವುಡ್ ಪಾಪ ಚೆನ್ನಾಗೆ ಬೆಳೀತಾ ಇದೆ. ಅದು ಆರಾಮಾಗೇ ಇದೆ, ಏನ್ ತೊಂದ್ರೆ ಇಲ್ಲ ಗಿಡಕ್ಕೆ. ಸೊ ಟುಡೇ ಸಂಡೇ ಬೆಳಗ್ಗಿಂದ ಮಾಡಿ ಸಾಕಾಯ್ತು ನನ್ಗಂತೂ. ಬಟ್ ಸ್ಟಿಲ್ ಸಮ್ ಆಫ್ ದ ಗ್ರಾಸರೀಸ್ ಫಾರ್ ಈ ವೀಕು ಅಡ್ಜಸ್ಟ್ ಆಗುತ್ತೆ. ಇಷ್ಟರಲ್ಲೇ ಎಲ್ಲ ಇನ್ನೆಲ್ಲ ಇದೆ. ಸೊ ಇಷ್ಟು ಮಾತ್ರ ತಂದ್ವಿ, ಸಾಕಾಗಿದೆ. ಬಟ್ ಮೋಟಿವೇಶನ್ ಏನ್ ಗೊತ್ತಾ, ನಲ್ಲಿ ಮಟನ್ ವಿಚ್ ಐಲ್ ಬಿ ಶೋಯಿಂಗ್ ಯು ದ ರೆಸಿಪಿ ಟುಡೇ. ಓಕೆ, ಇವಾಗ ಗ್ರಾಸರೀಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಸೊ ಫಸ್ಟ್ ಈಗ ಏನು ಮಾಡ್ತೀನಿ ಅಂದರೆ, ಇವತ್ತು ನಮ್ಮ ಮನೇಲಿ ಏನೇನೋ ಲಂಚ್ಗೆ ಅಂತಂದರೆ ಸ್ವಲ್ಪ ಕುಷ್ಕ, ನಲ್ಲಿ ಮಟನ್ ಸಾರು, ನಾಟ್ ಸಾರು ಎಕ್ಸಾಕ್ಟ್ಲಿ, ನಲ್ಲಿ ಮಟನ್ ಸಾರು ಅಂತಲೇ ಅಂದ್ಕೊಳ್ಳಿ. ಅದು ಸಾರು ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ತೀನಿ. ಅದಾದಮೇಲೆ ನನ್ನ ಅಣ್ಣ ಅತ್ತಿಗೆ ಬರ್ತಿದ್ದಾರೆ, ಹೂ ಡಸಂಟ್ ಈಟ್ ನಾನ್ ವೆಜ್. ಅವ್ರಿಗೂ ವೆಜ್ ಖಾದ್ಯಗಳನ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ, ಫಸ್ಟ್ ನಮ್ಗೆ ನಾನ್ ವೆಜ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಪಾಪ ಸೌಟ್ ಅದೆಲ್ಲ ಮಿಕ್ಸ್ ಆಗಂಗಿಲ್ಲಲ್ಲ. ಸೊ ಫಸ್ಟ್ ನಾನ್ ವೆಜ್ ಮಾಡಿ ಎತ್ತಿಟ್ಬಿಡ್ತೀನಿ, ಆಮೇಲೆ ಪಾಪ ಅವ್ರಿಗೆ ಮಾಡ್ತೀನಿ.
ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ತಂದಿರೋ ನಲ್ಲಿ ಮಟನ್ ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ ನಲ್ಲಿ ಮಟನ್ ಹೆಂಗಿರುತ್ತೆ ಅನ್ಬಿಟ್ಟು. ಸೊ ಇದನ್ನ ನೀಟಾಗಿ ನೀರ್ ಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಇಟ್ಬಿಡೋಣ ಒಂದು 5 to 10 minutes. ಇವಾಗ ನಾನು ನಿಮ್ಗೆ ನಲ್ಲಿ ಮಟನ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಇದು 3 ಮೀಡಿಯಂ ಸೈಜ್ ಆನಿಯನ್ಸ್ನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ತರ. ಇವಾಗ ಕೊಬ್ಬರಿ ನೋಡಿ ಅರ್ಧ ಚಿಪ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ, ಟೇಸ್ಟ್ ಸ್ವೀಟ್ ಆಗಿಬಿಡತ್ತೆ. ಇಲ್ಲಿ ನೋಡಿ 1 kg ನಲ್ಲಿ ಮಟನ್ನು, ಇದು 7 ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು 1 ಇಂಚಷ್ಟು ಚಕ್ಕೆ, ಸ್ಟಾರ್ ಅನ್ನು ಸ್ವಲ್ಪ 7 ಲವಂಗ ತಗೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ ನೋಡಿ ಹತ್ರ ಪೆಪ್ಪರು 1/2 ಟೇಬಲ್ ಸ್ಪೂನು, ಜೀರಿಗೆ 1/2 ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನ್ ಅಷ್ಟು ಶಾಜೀರಾ, 1/2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, 1/4 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀನಿ. ಮತ್ತೆ 1 ಇಡಿಯಷ್ಟು ಕೊತ್ತಂಬರಿ ಪುದೀನ ತಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ನಮ್ಗೆ ನಲ್ಲಿ ಮಟನ್ ಮಾಡೋದಿಕ್ಕೆ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೀಟಾಗಿ ಮಟನ್ ಎಲ್ಲ ವಾಶ್ ಮಾಡ್ತಾ ಇದೀವಿ. ಇವಾಗ ನಾನು ನಲ್ಲಿ ಮಟನ್ಗೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಮಸಾಲೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಮಟನ್ ಅಲ್ಲಿ ಏನಂತ ಇದೆಲ್ಲ ಇದಿಲ್ಲ, ಆಯಿಲ್ ಏನಂತ ಫ್ಯಾಟ್ ಎಲ್ಲ ನಾನು ಜಾಸ್ತಿ ಹಾಕ್ಸ್ಕೊಂಡಿಲ್ಲ. ಸೊ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ. ಇವಾಗ ಇದ್ರಲ್ಲಿ ಕಟ್ ಮಾಡ್ಕೊಂಡಿರೋ 3 ಆನಿಯನ್ ಅಲ್ಲಿ 1-2 ಆನಿಯನ್ ಅಷ್ಟು ನಾನು ಫ್ರೈ ಮಾಡ್ಕೊಳಕ್ ಹಾಕೋತೀನಿ. ಇನ್ 1 ಆನಿಯನ್ ನಾನು ನಲ್ಲಿಗ್ಲೇನ್ ತಂದಿದ್ದೀನಿ, ಅದನ್ನ ಫ್ರೈ ಮಾಡಕ್ಕೆ ಕುಕ್ಕರ್ಗೆ ಹಾಕೋತೀನಿ. ಸೊ ಇಷ್ಟು ಸಾಕಾಗುತ್ತೆ ನನಗೆ ಅದು ಫ್ರೈಗೆ. ಸೊ ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಫ್ರೈ ಮಾಡೋದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ. ಫ್ರೈ ಆಗಲಿ ಚೆನ್ನಾಗಿ. ಇವಾಗ ಇದಕ್ಕೆ 7 ಹಸಿಮೆಣಸಿನ್ಕಾಯಿ ಏನು ತಗೊಂಡಿದ್ದೇನೆ ಅದನ್ನ ಹಾಕೋತಾ ಇದ್ದೀನಿ. ಸ್ಪೈಸಸ್ ನೋಡಿ, ಆ ಸ್ಪೈಸಸ್ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ನಾನು ಗಸಗಸೆ ಮಾತ್ರ ಹಾಗೆ ಇಟ್ಕೋತೀನಿ, ಬೇರೆ ಎಲ್ಲಾನು ಇದಕ್ಕೆ ಹಾಕೋತೀನಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ. ಇವಾಗ ನೋಡಿ ಇದನ್ನ ನೀಟಾಗಿ ಫ್ರೈ ಮಾಡೋಣ. ಒಂದು ಸ್ವಲ್ಪ ಎಲ್ಲ ಬ್ರೌನಿಶ್ ಆಗಲಿ. ಇವಾಗ ನೋಡಿ ನಾನು 1 kg ಅಂದರೆ ಒಂದು 1 kg ಅಷ್ಟು ನಲ್ಲಿ ಮಟನ್ಗೆ ನಾನು ಇವಾಗ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಏನು ತಗೊಂಡಿದ್ದೀನಿ ಇಷ್ಟೇ ಐಟಮ್ಸ್ ಮಿಕ್ಸ್ ಮಾಡೋದಕ್ಕೆ, ನಾವು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಇದು ಫುಲ್ ಫ್ರೈ ಆಗಿದೆ, ಎಲ್ಲ ಟ್ರಾನ್ಸ್ಲೂಸೆಂಟ್ ಆಗಿದೆ. ಗ್ರೀನ್ ಚಿಲ್ಲೀಸ್ ಎಲ್ಲ ಅಲ್ಲಲ್ಲಿ ವೈಟ್ ಕಲರ್ ಆಗಿದೆ, ಇದು ಫ್ಲೇಮ್ ಎಲ್ಲ ಇದಾಗಿ. ಸೊ ಸಾಕು, ಇದು ಇಷ್ಟು ಇದು ಮಾಡ್ಕೊಂಡಿರೋದು. ಶುಂಠಿ ಬೆಳ್ಳುಳ್ಳಿ ಕೂಡ ಹಸಿ ವಾಸನೆ ಹೋಗಿದೆ. ಇವಾಗ ಇದಕ್ಕೆ ನಾವೇನು ಮಾಡ್ತೀವಿ, ನೋಡಿ 2 ಸ್ಪೂನ್ ಧನಿಯಾ ಪೌಡರು. ಇದಕ್ಕೆ ಆಲ್ರೆಡಿ ನಾವು ಪೆಪ್ಪರ್ ಹಾಕಿದ್ದೀವಿ, ಗ್ರೀನ್ ಚಿಲ್ಲೀಸ್ ಹಾಕಿದ್ದೀವಿ. ಅದಕ್ಕೆ ನಾನು ಖಾರದ ಪುಡಿ ಮಾತ್ರ ಒಂದು 1/2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಬೇಕು ಇನ್ನು ನಿಮಗೆ ಸ್ಪೈಸ್ ಲೆವೆಲ್ಸ್ ಚೆನ್ನಾಗೆ ತಿಂತೀವಿ ಬೇಕಾಗುತ್ತೆ ಅಂತಂದ್ರೆ ಇನ್ನೊಂದು 1/4 ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋಬೋದು ನೀವು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಇವಾಗ ಇದಾಗಿದೆ, ಇದು ಇಳಿಸ್ಕೊಂಡ್ಬಿಡೋಣ, ಆರಕ್ಕಿಡೋಣ. ಆದ್ಮೇಲೆ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಇವಾಗ ಅದು ಫ್ರೈ ಮಾಡ್ಕೊಳ್ಳೋಣ. ನಲ್ಲಿ ಏನು ತಂದಿದ್ದೀವಿ ಅದನ್ನ. ಒಂದು ದೊಡ್ಡ ಕುಕ್ಕರ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ನೋಡಿ, ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಈ ನಲ್ಲಿ ಮಟನ್ ಪೀಸಸ್ ನೋಡಿ ಈ ಥರ ಹೊಡಿಸೋದು, ಅದನ್ನೇ ನಲ್ಲಿ ಮಟನ್ ಅಂತ ಕರಿತೀವಿ. ಸೊ ಈ ನಲ್ಲಿ ಮಟನ್ ಪೀಸಸ್ ಏನಿದೆ ಅದನ್ನ 2 ಸೈಡ್ ಫಸ್ಟ್ ರೋಸ್ಟ್ ಮಾಡಿ ಇಟ್ಕೋಬೇಕು. ಸೊ ದಟ್ ಎಕ್ಸ್ಟ್ರಾ ವಿಸಿಲ್ ಆದರೂ ಕೂಡ ಮಟನ್ ರಪ್ಚರ್ ಆಗೋದಿಲ್ಲ, ಹಾಗೆ ತಿನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಇವಾಗ ಎಣ್ಣೆ ಒಂದು ಸ್ವಲ್ಪ ಕಾದಿದ ತಕ್ಷಣ ಹಾಕ್ತೀನಿ. ಎಣ್ಣೆ ಕಾದಿದೆ, ನಾನು ಇದನ್ನ ಹಾಗೆ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಇದನ್ನ ಹಿಂಗೆಲ್ಲ ತಿರುಗಿಸೋದು ಬೇಕಾಗಿಲ್ಲ, ಒಂದೊಂದು ಸೈಡ್ ಬ್ರೌನಿಶ್ ಆಗೋ ಥರ ಮಾಡ್ಕೊಳ್ಳೋಣ. ಇವಾಗ ನೋಡಿ ಅದು 1 ಸೈಡ್ ಬೇಯಲಿ. ಫಸ್ಟು 1 ಸೈಡು ಬೆಂದಿದೆ, ಇನ್ನೊಂದು ಸೈಡ್ಗೆ ನಾವು ತಿರುಗಿಸ್ಕೊಳ್ಳೋಣ. ಇಲ್ಲಿ ನೋಡಿ ಬ್ರೌನಿಶ್ ಆಗಿರೋದು ಕಾಣ್ತಿದೆ ಅನ್ಸುತ್ತೆ ನಿಮಗೆ. ಇಷ್ಟು ಮಾತ್ರ ಬ್ರೌನ್ ಆದರೆ ಸಾಕು. ಇನ್ನು ತಿರುಗಿಸ್ಕೊಳ್ಳೋಣ. ದೊಡ್ಡದಿರೋದು ಸ್ವಲ್ಪ ಬ್ರೌನ್ ಹಾಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೋಸ್ಕರ ಮಿಕ್ಸಾಗಿ ತಿರುಗಿಸ್ಕೊತಾ ಇದ್ದೀನಿ ನಾನು. ಇವಾಗ ನೋಡಿ ಇದೆಲ್ಲ ಆಯಿತು.
ಸೊ ಇದನ್ನ ನಾವು ತೆಗೆದು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಒಂದೊಂದೇ ತೆಗೆದು ನೀಟಾಗಿ ಸೈಡ್ಗೆ ಇಟ್ಕೊಳ್ಳಿ. ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ ಇಷ್ಟು ಬ್ರೌನಿಶ್ ಆಗಿರೋದು. ಆ ಥರ ಬ್ರೌನ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದೇ ಕುಕ್ಕರ್ಗೆ ಏನು ಆನಿಯನ್ಸ್ ಎತ್ತಿಟ್ಕೊಂಡಿದ್ದೆ ನಾನು ಅದನ್ನ ಹಾಕ್ಕೋತೀನಿ. ಫ್ರೈ ಮಾಡ್ಕೊಳ್ಳೋಣ ಆನಿಯನ್ಸ್ನ ಚೆನ್ನಾಗಿ. ನಿಮ್ಮ ಮನೇಲಿ ಯಾರಾದರೂ ಅಯ್ಯೋ ನಲ್ಲಿ ಮಟನ್ ಪೀಸ್ ಇಲ್ವಾ ತಿನ್ನೋದಕ್ಕೆ ಅನ್ನೋರು ಯಾರಾದರೂ ಇದ್ದರೆ ಅವ್ರಿಗೊಂದು ಸ್ವಲ್ಪ 1/4 ಕಿಲೋ ಅಷ್ಟು ಮಟನ್ನ ಹೊಡ್ಸ್ಕೊಳ್ಳಿ. ನಮ್ಮ ಮನೇಲಿ ಆ ಥರದವ್ರು ಇದ್ದಾರೆ. ಅದಕ್ಕೆ ಅಂತ ಒಂದು ಸ್ವಲ್ಪ 1/4 ಕಿಲೋ ಅಷ್ಟು ಮಟನ್ ಕೂಡ ಹೊಡ್ಸಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಆ 1/4 ಕಿಲೋ ಮಟನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದನ್ನ ನೋಡಿ ನೀಟಾಗಿ ಒಂದು 1/4 ಕಿಲೋ ಅಷ್ಟು ಮಟನ್ ಇದೆ ಅಷ್ಟೇ. ಅದು ತೊಡೆಯನ್ನೇ ತಂದಿದ್ದೀನಿ, ಸಾಕು ಇಷ್ಟು. ಅದನ್ನ ಒಂದು ಸ್ವಲ್ಪ ಬಿಡೋಣ, ನೀರೆಲ್ಲ ಬಿಡಲಿ ಅದು. ಇದಕ್ಕೊಂಚೂರು ಅರಿಶಿನ ಹಾಕ್ಕೋತೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡ್ತೀನಿ. ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಬೇಕಂದ್ರೆ ಹಾಕ್ಕೊಳ್ಳೋಣ. ಫಸ್ಟ್ ಮಟನ್ ಬೇಯಬೇಕಾದ್ರೆ ಹಾಕಿದ್ರೆ ಉಪ್ಪು ನೀಟಾಗಿ ಹಿಡಿಯುತ್ತೆ ಅಂತ ಒಂದು ಕಾರಣಕ್ಕೆ. ಸೊ ಮಿಕ್ಸ್ ಮಾಡೋಣ, ಒಂದೇ ಒಂದು ಸತಿ ಸಾಕು, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಷ್ಟ ಆಗಿದೆ. ಇದು ಚೆನ್ನಾಗಿ ಬೆಂದು ನೀರೆಲ್ಲ ಆವಿ ಆದಮೇಲೆ ನಾವೇನು ನಲ್ಲಿ ಮಟನ್ ಪೀಸಸ್ನ ಬೇಯಿಸ್ಕೊಂಡಿದ್ವಿ ಅದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಾಂತಂದರೆ ನಲ್ಲಿ ಮಟನ್ ಪೀಸಸ್ ಕೂಡ ನೀರು ಬಿಟ್ಬಿಡುತ್ತೆ, ಚೆನ್ನಾಗಿರಲ್ಲ. ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆನಿಯನ್ಸು, ಗ್ರೀನ್ ಚಿಲ್ಲೀಸು ಅದೆಲ್ಲ, ಅದನ್ನ ನಾವು ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ಸೊ ದಟ್ ಚೆನ್ನಾಗಿರುತ್ತೆ ಸಾರು. ಫೈನ್ ಪೇಸ್ಟ್ ಆದರೆ ಸಾಕು. ಆಲ್ಮೋಸ್ಟ್ ನೀರೆಲ್ಲ ಏನು ಬಿಟ್ಟಿತ್ತು ಮಟನಲ್ಲಿ ಅದೆಲ್ಲ ಏನಿದೆ ಹಿಂಗೋಗಿದೆ. ಯು ಕ್ಯಾನ್ ಸಿ ಜಸ್ಟ್ ದ ಆಯಿಲ್, ಎಣ್ಣೆ ಮಾತ್ರ ನಮಗೆ ಕಾಣ್ತಾ ಇದೆ. ಈ ಥರ ಇದ್ದಾಗ ನಾವು ನಲ್ಲಿ ಮಟನ್ ಪೀಸಸ್ನ ಏನು ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಂಡಿದ್ವಿ ಅದನ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಮಾಡಿಕೊಂಡು ಒಂದು ಮಿಕ್ಸ್ ಕೊಡೋಣ. ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಕೊಂಡ್ಬಿಡೋಣ. ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರು, ಮಸಾಲೆಗೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗೇ ಇರಲಿ. ಯಾಕಂದರೆ ನಾವಿನ್ನು ಕೊಬ್ಬರಿ ಮತ್ತು ಗಸಗಸೆನ ಪೇಸ್ಟ್ ಮಾಡಿ ಮತ್ತೆ ಇದಕ್ಕೆ ಹಾಕ್ತೀವಿ. ಸೊ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದ್ರೂ ಸಾಕು ಇದು. ಇದಕ್ಕೆ ಇವಾಗ ನಾನು ಏನು ಮಾಡ್ತೀನಿ, ಆವಾಗಲೇ ಇಡಿಯಷ್ಟು ಕೊತ್ತಂಬರಿ ಪುದೀನ ನಾನು ಇಟ್ಕೊಂಡಿದ್ನಲ್ಲ, ಆ ಕೊತ್ತಂಬರಿ ಪುದೀನಾನ ಫೈನಾಗಿ ಚಾಪ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಫೈನ್ಲಿ ಚಾಪ್ಡ್ ಪುದೀನ ಮತ್ತು ಕೊತ್ತಂಬರಿ ಇದಕ್ಕೆ ಹಾಕಿ ಲಿಡ್ ಕ್ಲೋಸ್ ಮಾಡ್ಕೊತೀನಿ. ವಿಸಿಲ್ ಇಟ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತು ಗಸಗಸೆ ಏನಿದೆ ಅದನ್ನ ಫೈನ್ ಪೇಸ್ಟ್ ಮಾಡಿಕೊಂಡು ವಿಸಿಲ್ ಎಲ್ಲ ಆದಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಇನ್ನೊಂದು 2 ಕುದಿ ಬರೋಷ್ಟು ಇಟ್ಕೊಂಡ್ರೆ ನಮ್ಮ ನಲ್ಲಿ ಮಟನ್ ಸಾರ್ ರೆಡಿ. ಕೊಬ್ಬರಿಗೆ ತೊಗೊಂಡಿರೋಂಥ ಗಸಗಸೆನ ಹಾಕ್ಕೊಂಡ್ಬಿಟ್ಟು ಫೈನ್ ಪೇಸ್ಟ್ ಮಾಡೋಣ. ಇವಾಗ ನಲ್ಲಿ ಮಟನ್ ಏನಿದೆ ಅದನ್ನ 5 ವಿಸಿಲ್ಸ್ ಕೊಡಿಸ್ತಾ ಇದ್ದೀನಿ ನಾನು. 5 ವಿಸಿಲ್ಸ್ ಕೊಟ್ಟರೆ ಅದು ಹೆವಿ ಇರುತ್ತಲ್ಲ ಮಟನ್ ಅಂದರೆ ಮೂಳೆ ಸುತ್ತ, ಅದು ಸ್ವಲ್ಪ ಬೆಂದಿರತ್ತೆ. ಸೊ 5 ವಿಸಿಲ್ಸ್ ಆದಮೇಲೆ ಆಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ ಫುಲ್ಲು ರಿಲೀಸ್ ಆಗೋ ತನಕ ವೇಟ್ ಮಾಡಿ. ರಿಲೀಸ್ ಆದಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನಲ್ಲಿ ಮಟನು. ಇದಕ್ಕಿನ್ನೂ ಒಂದು ಲಾಸ್ಟ್ ಪ್ರೊಸೀಜರ್ ಇದೆ, ಅದು ಮಾಡಬೇಕು. ಇವಾಗ ನೋಡಿ, ಈವನ್ ಆಫ್ಟರ್ 5 ವಿಸಿಲ್ಸು ಮಟನ್ ಏನಿದೆ ಅದು ರಪ್ಚರ್ ಆಗಲಿಲ್ಲ. ಅದಕ್ಕೋಸ್ಕರನೇ ಅದನ್ನ ಆ ಕಡೆ ಈ ಕಡೆ ರೋಸ್ಟ್ ಮಾಡ್ಕೊಳ್ಳೋದು. ಸೊ ಇವಾಗ ಏನಿದೆ, ಇವಾಗ ಲಾಸ್ಟ್ ಪ್ರೊಸೀಜರ್ ಏನಂದ್ರೆ ಕೊಬ್ಬರಿ ಏನ್ ತಗೊಂಡಿದ್ವಿ ಅದಕ್ಕೆ ಗಸಗಸೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಇನ್ನು ಸ್ವಲ್ಪ ಕಾಯಕ್ಕೆ ಇಡಬೇಕು ಅಂತ ಅದೇ ಜಾರ್ಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಇನ್ನು ಸ್ವಲ್ಪ ತೆಳುವು ಕನ್ಸಿಸ್ಟೆನ್ಸಿಗೆ ತರ್ತಾ ಇದ್ದೀನಿ. ಅದನ್ನ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸೊ ದಟ್ ಅದು ಮಸಾಲೆಲೆಲ್ಲ ಮಿಕ್ಸ್ ಆಗ್ಲಿ ನೀಟಾಗಿ ಅನ್ಬಿಟ್ಟು. ಇವಾಗ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದನ್ನ ಕಾಯಕ್ ಇಟ್ಕೋತೀನಿ. ಇದೊಂದು 5 to 10 ಮಿನಿಟ್ಸ್ ಕಾದ್ರೆ ಸಾಕು. ನಿಮ್ಗೆ ಒಂಚೂರು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಕಾಯಿಸ್ಕೋಬೇಕು. ಬಟ್ ಒಂದು 5 ಮಿನಿಟ್ಸ್ ಬೇಯಿಸಿದ್ಮೇಲೆ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಅದನ್ನ ನೀವು ಆಪಮ್ಮು, ದೋಸೆ, ಪರೋಟ, ಚಪಾತಿ ಈ ತರದಕ್ಕೆಲ್ಲ ತಿನ್ನೋದಕ್ಕೆ ಸಖತ್ತಾಗಿರತ್ತೆ. ಆಲೂ ಗೋಬಿ ಬೋಂಡಾ ಬಜ್ಜಿ ತರ ಕಬಾಬ್. ಇದು ನಲ್ಲಿ ಮಟನ್ ಸಾರ್, ಮಶ್ರೂಮ್ ಗ್ರೇವಿ, ಸೌತೆಕಾಯಿ ಇದೆಲ್ಲ ಇದೆ. ಒಂದ್ ಸೆಟ್ ಆಫ್ ವೆಜ್. ಸೂಪರ್ ಆಗಿದೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ ಇನ್ನೊಂದು ರೆಸಿಪಿ ಜೊತೆ. ಅಂಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಕೇಶ್ ಅಂಡ್ ಕೋ ಸೈನಿಂಗ್ ಆಫ್. ಬಾಯ್.